ಯಾವುದು ರೆಸ್ಪಾನ್ಸ್ ಬರಲಿಲ್ಲ. ಅಲ್ಲಿ ಇದ್ದವರೆಲ್ಲ ಬರೀ ಉಡಾಪೆ ಮಾತುಗಳನ್ನು ಹೇಳ್ಕೊಂತ ನಮ್ಗೆ ಇಲ್ಲಿ ಮಟ್ಟ ಟೈಮ್ಗಳ ಅದಕ್ಕೆ ನಾವು ಇಲ್ಲಿ ಮಟ್ಟ ಬಂದ್ವಿ. ಈಗೇನು ಇವ್ರಿಗೆ ಸಂಬಂಧಪಟ್ಟ ರೈತರಿಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಐತಿವಲ್ಲ ನಿಮ್ಗೆ ಕೊಡ್ತೀವಿ. ಕಂಬ ಇತ್ತಲ್ಲ ಆಲ್ರೆಡಿ, ಇನ್ನೊಂದು ಕಂಬ ಹಾಕಿ ಅದಕ್ಕೆ ಕಟ್ಕೊಟ್ಟ. ಅದ್ರದ್ದು ಏನಾರ ಇನ್ಫಾರ್ಮ್ ರೈತರಿಗೆ ಹೇಳಿರೋ ಇಲ್ಲ? ಹೇಳಿಲ್ಲ. ಯಾಕೆ ಹೇಳಿದ್ರಿ? ನಾನು ಹೇಳ್ಬೇಕಾಗಿತ್ತು ಅದನ್ನ. ಕೇಳಾರೆ ಏನೋ ಆಗ್ಯದಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಪರಿಹಾರ ಏನೋ ಮಾಡ್ಕೋಲ್ಲ, ಅದು ಮಾಡಿಸ್ಕೊಡ್ಬೋದು. ಹಾಕಿದ ಮೇಲೆ ಹಾಕೋಕ್ಕಿಂತ ಮುಂಚೆ ನಿಮ್ಗೊಂದು ಮಾತು ತಿಳಿಸಿ ಅದು ಹಾಕಿದ ಮೇಲಾರ ಆ ರೈತರ ಮನೆ ಮಠ ಹೋಗಿ ಹೊಲದೊಳಗ ಇಂತ ನಮ್ಮ ಕಂಪ್ನಿಲಿದ್ದ ಈ ಟೈಪ್ ಮಾಡೀವಿ ಅದನ್ನ ಆ ರೈತರಿಗೆ ತಿಳಿಸ್ಬೇಕ. ಯಾಕ ಹೊಲ ಪೂರ್ತಿ ನಿಮ್ಮ ಕಂಪ್ನಿದ. ಈಗ ನಾವು ಒಂದು ಮಧ್ಯಾಹ್ನಲಿದ್ದ ಪಾಪ ಅವರು ಬೆಳಗಿದ್ದ ನಿಮ್ಮ ಕಂಪ್ನಿಯವ್ರಿಗೆ ಹೇಳಿ ತಾವಾಲೆ ಹೋಗ್ಯಾರ, ನೀವು ಬರ್ಬೇಕಾ ಆದ್ರೆ ಅವ್ರು ಹೋಗ್ಯಾರ. ಅವ್ರು ಹೋಗಿ ಹಿಂಗೆ ಆಗೈತಿ ನಮ್ಮ ಹೊಲದೊಳಗ ಅದ್ರ ಬಗ್ಗೆ ಮೇಲಿನ ಏನು ನಿಮ್ಗೆ ಅಧಿಕಾರಿ ಇರ್ತಾರೆ ಅವ್ರು ಕೇಳಂತ ಹೇಳಿದ್ರು ನೀವು ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ. ಒಳ್ಳೆ ಮಧ್ಯಾಹ್ನದಿಂದ ನಾವು ರೈತ ಸಂಘದವ್ರು ಬಂದ್ರು ಕ್ಯಾರೆ ಅನ್ನಕುಂತಲ್ಲ. ಯಾಕೆ ನಿಮಗೆ ರೈತರು ಅಂದ್ರೆ ಕಣ್ಣ ಕಾಣೋದಲ್ಲ. ಎಲ್ಲಾರು ರೈತರ ರೈತರ ಪರವಾಗಿ ಹಿಂಗ್ ಕಾಯಿಸ್ತೀರಿ ರೈತರನ್ನ? ಮತ್ತೇನು ರೈತರ ಪರವಾಗಿ ಅಂದ್ರೆ ಹೆಂಗದ? ರೈತರು ಕಂಬ ಹಾಕ್ತಿರಿ. ಕರೆಕ್ಟ್. ತಪ್ಪ ಆಗದ. ತಪ್ಪ ಆದ್ಮೇಲೆ ರೈತರಿಗೆ ಏನಾದ್ರು ಇದು ಮಾಡ್ಬೇಕು. ಆಗಿಂದಾದ್ರು ನಿಮಗೆ ಅವ್ರು ನಮ್ಮೂರ್ ಕಡೆಯಿಂದ ಬಂದ್ ರೈತ ಸ್ವತಃ ನಿಮ್ ಕಂಪ್ನಿ ಮಟ್ಟ ಬಂದ್ ಹೇಳಿದ್ರು ನೀವು ಒಳ್ಳೆ ರೆಸ್ಪಾನ್ಸ್ ಮಾಡ್ಬೇಕಾ? ಇಷ್ಟೆಲ್ಲಾ ರೈತರು ಬಂದು ಇಲ್ಲಿ ಬಂದು ಅವನ್ನೆಲ್ಲ ಬಂದ್ ಮಾಡಿಸಿದ ಮೇಲೆ ಅವಾಗ ಬರ್ತಾ ನಿಮ್ಗೆ ಅವಾಗ ಎಚ್ಚೆತ್ಕೊಂಡ್ರ ನೀವು ರೈತರ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಅಧ್ಯಕ್ಷರೇ, ಒಂದು ಕೆಲಸ ಮಾಡ್ರಿ. ಇವತ್ತು ನಾವು ಎಲ್ಲ ಇಷ್ಟು ರೈತರೆಲ್ಲ ಬಂದು ನಾವು ಮಾಡಿದೀವಲ್ಲ, 2 ದಿವಸ ಇದನ್ನ ಬಂದಿಡ್ರಿ, ಆಮೇಲೆ ಇದಕ್ಕೆ ಡಿಸ್ಕಸ್ ಮಾಡೋಣ. ನಮ್ದು ತಪ್ಪಾಗೈತೆ ಅಂತೀವಿ ನಾವು. ಬಂದಿಟ್ ಬಿಡ್ರಿ, ನಮ್ದು ರೈತರು ತಪ್ಪಾಗೈತೆ ಅಂತ ಹಿಂದೆಗಡೆ ಅಂತೀವಿ. ಸೂಕ್ತ ಪರಿಹಾರ ಮಾಡೋಣ. ತಿಳ್ಕೊಳ್ರಿ. ಅದು 2 ದಿವಸ ಆದ್ಮೇಲೆ ನಾವು ವಿಚಾರ ಮಾಡೋಣ. ಮತ್ತೆ ರೈತರ ಬೆಲೆ ಏನೋ ನಿಮ್ಗೆ ಅರ್ಥ ಆಗುತ್ತೆ. 2 ದಿವಸ ಬಂದ್ ಮಾಡ್ರಿ, ಆಮೇಲೆ ಚರ್ಚೆ ಮಾಡೋಣ. ನೀವು ರೈತರ ಸಮಸ್ಯೆ ಆಗೈತೆ ಅಂದಾಗ ಅವ್ರ ಕಡೆ ಮಾತಾಡ್ಸೋದ್ ಬಿಡ್ರಿ. ಏನಂತೆ ಏನೈತಿ ನೇರವಾಗಿ ರೈತರದ ಸಮಸ್ಯೆ ಇರ್ತೈತಿ, ಅಲ್ಲಿ ಬರ್ರಿ. ಅವ್ರ ಫೋನ್ ಇವ್ರ ಫೋನ್ ಮಾಡ್ಬೇಡ್ರಿ ಇದನ್ನ. ವಕೀಲ್ ಸಾಹೇಬ್ರೆ, ಈಗ ಹಂಗ ನಿಮಗೊಂದು ಮಾಹಿತಿ ಕೇಳ್ತೀನಿ. ಈಗ ಇವ್ರ ಹೊಲದಾಗ 3 ಕಂಬಕ್ಕೆ ಪರ್ಮಿಷನ್ ಕೊಟ್ಟಿದ್ರು. 3 ಪರ್ಮಿಷನ್ ಕೊಟ್ಟಿದ್ರಿ. ಗಾಳಿಯಿಂದ ಅವು ಬಾಗಿದ್ವು. ಸರಿ, ಹೊಳ್ಳಿ ಅವು ತೆಗೆದು ಅವನು 3 ಕಂಬ ಹಾಕ್ಬೇಕ್ರೆ, ಮತ್ತು ಅದಕ್ಕೆ ಒಂದು ಎಕ್ಸ್ಟ್ರಾ 2 ಕಂಬ ಹಾಕ್ಬೇಕ್ರೆ, ಅದು ಯಾಕೆ ಕಾನೂನು ಹೇಳ್ರಿ? ಎಕ್ಸ್ಟ್ರಾ ಹಾಕ್ಯಾರನ್ರಿ ಕಂಬ? ಒಂದು ಕೈ ಹಾಕ್ಯಾರ್ರಿ, ಒಂದು ಸ್ಟಡ್ ಕಂಬ ಕೊಟ್ಟಾರ. ಇದು ಯಾವ್ದಾರ ಈಗ ರೂಲ್ಸ್? ಈಗ ನಿಮ್ಗೆ ನಂಬಿಕೆ ವಕೀಲ್ರ ಅಂದ್ರೆ ನೀವು ದೊಡ್ಡವ್ರು, ಅದನ್ನ ನಾನ್ ನಿಮ್ಮಿಂದ ನಾ ತಿಳ್ಕೊಳ್ಳೋಣ. ಯಾವ ಗೈ ಇಲ್ಲ, ಸ್ಟಡ್ ಇಲ್ಲ. ಅವರು ಅಲ್ಲೇ ಹೇಳಿದಾಗನು ಪಾಟೀಲ್ ಸರ್ ಒಪ್ಕೊಂಡ್ರಿ, ಇಲ್ಲೇ ಅದಾರ. ಹೌದ್ರಾ? ಒಪ್ಕೊಂಡ್ರಿ ಸರ್? ಹೌದ್ರಿ. ನೀವು ಕಂಬ 3 ಕಂಬ ಕಿತ್ತು 3 ಕಂಬ ಹಾಕೊಂಡ್ರೆ ಏನ್ ತೊಂದ್ರೆ ಇಲ್ಲ ಸರ್. ಹೊಳ್ಳಿ ಏನ್ರಿ ಅಂತಂದ್ರೆ ಈಗ ಬಿತ್ತು ಸೀಸನ್ ಎಲ್ಲ ಹದ ಮಾಡಿಟ್ರ, ಅದ್ರೊಳಗೆ ಹೆಂಗ್ ಬೇಕಾದಂಗೆ ಗಾಡಿ ಹೊಡೆದಾರ. ಹೌದ್ರಿ? 2ನೇದ್ದು ಹೇಳ್ದನ ಹೊಡೆದಿದ್ದು 1ನೇದ್ದು, ಇದು ಲುಕ್ಷನ್ ಮಾಡಿದ್ದು 2ನೇದ್ದು. ಎಕ್ಸ್ಟ್ರಾ ಕಂಬ ಹಾಕಕ್ಕ ಇವ್ರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಎಕ್ಸ್ಟ್ರಾ ಗೈ ಹಾಕಕ್ ಇವ್ರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಇವ್ರಿಗೆ ಕೊಟ್ಟಿದ್ ನಾವು 3 ಕಂಬ ಪರ್ಮಿಷನ್. ನಾವು 3 ಕಂಬಕ್ಕೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ನೀವು ಹಾಕೋರಿ, ಅದನ್ನ ನೀವು ಸುದ್ದಿ ಮಾಡ್ಕೊರಿ, ನಾವು ಬೇಡ ಅನ್ನಲ್ಲ. ಎಕ್ಸ್ಟ್ರಾ ಹಾಕಕ್ ಪರ್ಮಿಷನ್ ಕೊಟ್ಟವ್ರು ಯಾರು ಇವ್ರಿಗೆ? ಮಾತಾಡ್ಬೇಕಿತ್ತು ಬಿಡ್ರಿ. ಇದೇನ್ ದೌರ್ಜನ್ಯ ಅಂತೀರಾ? ಏನಂತ ಈ ದೌರ್ಜನ್ಯ ಹೌದು ಅಲ್ರಿ? ದೌರ್ಜನ್ಯ ಅಂದ್ರೆ ಅಲ್ಲ, ಹೇಳಲಾರ್ದ ಮಾಡ್ಯಾರ. ದೌರ್ಜನ್ಯ ಏನಂತೀರಿ? ಹಾಕೊಂತೀರಾ? ಹಾಕೋರಿ. ನಾವು ಅದಕ್ಕೆ ಸಿದ್ಧ. ಯಾಕಂದ್ರೆ 20 ವರ್ಷದಿಂದ ಇದ್ರ ಸಾಕಾಗ್ಬಿಟ್ಟೈತಿ ನಮ್ಗೆ. ಅಲ್ಲಿ ಅದು ಬೇಕಾದಾಗೋಲ್ಲಕ್ಕ ನೀವು ಹಾಕೊಂತೀರಾ, ಹಾಕೋರಿ ಅಂತ ಹೇಳೇ ಬಂದಿವ್ರು. ನೀವು ಮಾಡ್ಕೋರಿ, ಏನ್ ತೊಂದ್ರೆ ಇಲ್ಲ. ನಾವ್ ಎಲ್ಲದಕ್ಕೂ ಸಿದ್ಧತೆಯಾಗೆ ಬಂದಿವಿ. ಯಾಕಂದ್ರ ತಪ್ಪು ಮಾಡ್ಬಿಟ್ಟು ಹೊಳ್ಳಿ ನಮ್ಮನ್ನ ಈ ಮಧ್ಯಾಹ್ನವರೆಗೂ ಅವ್ರು ಬರ್ತಾರ ಇವ್ರು ಬರ್ತಾರ ಅಂತ ಕಾಯ್ಸ್ಕೊಂಡ್ ಕುಂಡಿರ್ತಾರ ಅಂದ್ರ ಇವ್ರದ್ದು ದೌರ್ಜನ್ಯ ಹೌದು ಅಂತೀರೋ ಅಲ್ಲ ಅಂತೀರೋ ನೀವು ಹೇಳಿ. ಇನ್ನೊಂದು ರೀ, ನೀವು ಕಂಪನಿಯವ್ರು ಏನೇ ಇದ್ರು ನೀವು ಯಾರು ಇರ್ತಾರ ನಂಬರ್ ಹಾಕ್ಬೇಕು, ಹೆಸರು ಹಾಕ್ಬೇಕಲ್ಲ. ಯಾಕಂದ್ರೆ ಇವರೆಲ್ಲ ಎಷ್ಟೊತ್ತು ಕಾಯಿಸ್ತಾರ, ಯಾರಿಗೆ ಹಚ್ತಾರೋ ಏನ್ ಹಚ್ತಾರೋ, ಬರ್ತಾರ ಬರೀ ಇದ ಸಬೂಬ್ ಹೇಳ್ತಾರ. ಇದು ಇಷ್ಟೆಲ್ಲ ಲಕ್ಷ ಗಟ್ಲೆ ದುಡಿತೀರಿ, ಕೋಟಿ ಗಟ್ಲೆ ದುಡಿತಾರ, ನಿಮ್ಮ ಹೆಸರು ನಂಬರ್ ಹಾಕ್ರಿ. ಅದಕ್ಕೆ ಪ್ರತಿಯೊಂದು ರೈತರಿಗೆ ಗೊತ್ತಾಗತ್ತ. ಇನ್ನು ಯಾವುದೇ ರೈತರಿಗೂ ಕೇಳ್ದ ಏನೋ ಮಾಡಿದ್ರೆ ಸಂಪೂರ್ಣವಾಗಿ ಬಂದು ಮಾಡ್ಬೇಕಾಗತ್ತ. ಇದು ಎಚ್ಚರಿಕೆ ಇರಲಿ. ಈಗ ನೀವು ಇವ್ರ ಕಂಪ್ನಿಗೆ ಅಡ್ವೈಸ್ ಮಾಡೋರು ಅಂದ್ರೆ ಹೇಳ್ಬೇಕ್ರಿ ಅವ್ರಿಗೆ. ನಮ್ಮ ಮ್ಯಾಟರ್ ಬೇರೆ ಇರ್ತಾವ.
ನಾವು ಕೋರ್ಟ್ ಕೇಸ್ ಅವು ಇವು ನೋಡೋರು ನಮ್ಗೆ ಇವು ಮ್ಯಾಟರ್ ನಮ್ಗೆ ಸಂಬಂಧ ಇಲ್ಲ. ಅಲ್ರಿ, ನಿಮ್ಗ್ ಬಟ್ ಹಿಂಗ personal ಆಗೈತೆ ಆಯ್ತು issue ಅಲ್ಲ, ಸರ್, ಅದಕ್ಕೆ ಬಂದೆ ನಾನು ಈಗ. ಸರ್ ಆಯ್ತು ಇವ್ ಮ್ಯಾಟ್ರ್ ಸಂಬಂಧ ಇಲ್ಲ ಅಂದ್ರೆ ಮತ್ತೆ ನಮ್ ಜೊತೆಗೆ ಯಾಕೆ ಮಾತಾಡಕತ್ತಿದ್ರಿ ನೀವು? ಸಂಬಂಧ ಇಲ್ಲ ಅಂದ್ರೆ ಸರ್ ಕಂಪನಿ ಎಂಪ್ಲಾಯಿ ನಾನು ಸರ್ ಕಂಪನಿ ಎಂಪ್ಲಾಯ್ ಅಂತೀರಿ ಒಂದ್ ಕಡೆ, ಒಂದ್ ಅಲ್ಲಲ್ರಿ, ಕಡೆ ನಾ ಏನಂತೀರಿ? ಹೇಳೋದು ನಾವು ಸಂಬಂಧ ಇಲ್ಲ ಅಂತೀರಿ, ಒಂದ್ ಕಡೆ ಕಂಪನಿ ಎಂಪ್ಲಾಯ್ ಸಂಬಂಧ ಇಲ್ಲ ಅಂದ್ರೆ ನಿಮ್ದು ಹಂಗಲ್ರಿ ಸಂಬಂಧ ಸರ್. ಕಂಪನಿ ಎಂಪ್ಲಾಯ್ ಆದ್ರ ನಿಮ್ದು ಏನ್ ವರ್ಕ್ ಅದನ್ನ ಮಾಡ್ಬೇಕು. ನಮ್ ರೈತರ ಜೊತೆ ಮಾತಾಡುವಂತ ಅವಶ್ಯಕತೆ ಏನೈತೆ ಹಂಗ್ರ? ಇಲ್ಲ ನಾ ಅಲ್ರಿ ಇವ್ರು ತೊಗೊಂಬಂದ್ ಕೊಟ್ರಲ್ಲ ವಕೀಲರು ಮಾತಾಡ್ತಾರ ಅಂತ ಹೇಳಿ ಅಲ್ರಿ, ಹಿಂಗ್ ಮಾಡ್ಬಾರ್ದು. ವಕೀಲರು ಮಾತಾಡ್ತಾರ, SP ಮಾತಾಡ್ತಾನ, DSP ಮಾತಾಡ್ತಾನಲ್ಲ, ಯಾರ ಬಂದ್ರು ನಾವ್ ಒಂದ. ಇದನ್ನ ಏನೈತಿ ನೋಡ, ಬೆದರ್ಸೋದು ದೌರ್ಜನ್ಯ ದಬ್ಬಾಳಿಕೆ ಮಾಡ್ಬೇಡ್ರಿ. ಕಾನೂನು ನಿಮಗೆ ಎಷ್ಟು ಅರಿವು ಐತಿ, ನಮಗೂ ಕಾನೂನು ಅರಿವು ಐತಿ. ಗೊತ್ತಾಗ್ಲಿ, ಸಾಯಂಕಾಲ ಗೊತ್ತಾಗುತ್ತೆ. ಇವ್ರು ಒಮ್ಮೆ ವಕೀಲರು ತೊಗೊಂಬಂದಾರ ಮಾತಾಡೋ ಅಂತ ಕೊಡ್ತಾರ, ಒಮ್ಮೆ SP ಅಂತ ಏನಿದ್ರ ವಕೀಲರು ಬಂದ್ ನಾವ್ ಒಂದ ಹಾಕಂತ ಹೇಳಿದ್ರಿ ಅವ್ರು ಹೇಳಿಲ್ಲ ಸರ್, ನೀವ್ ಹೇಳಿದ್ರಿ ನಮ್ ಒಂದ ಹಾಕಂತಂದ್ರ ನಮಗ ಅದ ಈಗ ಇಲ್ಲಿ ಬಂದಿನ ಈಗ ನೀವು ಹೇಳಿಂದ ಗೊತ್ತಾಗತೈತೆ ನಮಗ. ಈಗ ಮತ್ತೆ ಇವ್ರು ಅಲ್ಲಿ ಕುತ್ಕೊಂಡು ವಕೀಲ